ಪಾಪ ನಮ್ಮ ಅಕ್ಕನ ಮನಸ್ಸಿಗೆ ತುಂಬ ಬೇಜಾರಾಗೈತಿ. ಅವಳು ಊಟನೇ ಮಾಡಿಲ್ಲ ನೆನ್ನೆಯಿಂದನ. ನಮ್ಮ ಅತ್ತೆ ಹಂಗೆಲ್ಲ ಮಾತಾಡ್ತು ಅಂತ ಹೇಳಿ ಊಟನೇ ಮಾಡಿಲ್ಲ. ಅದಕ್ಕೆ ಉಪ್ಪಿಟ್ಟು ಮಾಡಿದ್ದೀನಿ ನಾನೇನೆ. ಎಬ್ಬಿಸ್ಬೇಕು. ಅಕ್ಕ 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 ಎದ್ದೋಳೆ ಅಕ್ಕ. ಯಾಕೆ ಭೂಮಿ? ಅಕ್ಕ ಎದ್ದ ಇಲ್ಲಿ. ಫಸ್ಟು ಉಪ್ಪಿಟ್ಟು ತಿನ್ನು. ಉಪ್ಪಿಟ್ಟು ಮಾಡಿದ್ದೀನಿ. ರವೆ ಎಲ್ಲ ತಗೊಂಬಂದು ಮಾಮ ದುಡ್ಡು ಕೊಟ್ಟಿತ್ತಲ್ಲ, ಅದಕ್ಕೆ ರವೆ ಎಲ್ಲ ತಗೊಂಬಂದು ಉಪ್ಪಿಟ್ಟು ಮಾಡಿದ್ದೀನಿ. ಎದ್ದ ಇಲ್ಲಿ ಫಸ್ಟು. ನೀನು ತಿನ್ನು. ನೀನು ತಿಂದರೆ ನಾನು ತಿನ್ಬೋದು. ಬೇಡ, ನೀನು ತಿನ್ನು. ನನಗೆ ತುಂಬ ಬೇಜಾರಾಗೈತೆ. ನೀನು ತಿನ್ನು. ಅಕ್ಕ ನೀನು ತಿನ್ನಲಿಲ್ಲ ಅಂತಂದರೆ ನಾನು ತಿಂಬೋದಿಲ್ಲ. ಎದ್ದ ಫಸ್ಟು. ತಿನ್ನಲಿಲ್ಲ ಅಂದ್ರೆ ನಾನು ತಿಂಬಲ್ಲ ನೋಡು. ನಾನು ತಿಂಬೋದಿಲ್ಲ. ನಾನು ಹಂಗೆ ಬಿಸಾಕ್ತೀನಿ. ಇಲ್ಲಾಂದ್ರೆ ನಾಯಿಗೆ ಹಾಕ್ಬತ್ತೀನಿ ನೋಡು. ನೀನು ತಿಂದರೆ ನಾನು ತಿಂಬೋದು. ಎದ್ದ ಇಲ್ಲಿ. ಬೇಡ ಭೂಮಿ, ಬೇಡ ಅಂತ ಹೇಳಿದ್ರೆ ಕೇಳಬೇಕು. ಹೋಗಿ ನೀನು ತಿನ್ನೋಗೋಗು. ಮಾಡಿದ್ಯಾ ತಿನ್ನು. ನಾನು ಆಮೇಲೆ ತಿಂತೀನಿ. ಹೋಗಮ್ಮ, ಸುಮ್ಮನೆ ತಿನ್ನೋಗು. ಅಕ್ಕ ಎಷ್ಟು ದಿವಸ ಅಂತ ಬೇಜಾರು ಮಾಡ್ಕೊಂಡು ಹಿಂಗೆ ಇರ್ತೀಯ ಉಮ್ದಂಗೆ? ಆ ಅತ್ತಿಗೆ ಅವಳ ಬುದ್ಧಿ ಗೊತ್ತಾಗುತ್ತೆ. ಆವಾಗ ನಿನ್ನ ಹತ್ರ ಬಂದೇ ಬರುತ್ತೆ. ಸುಮ್ಕಿರು. ಎದ್ದ ಇಲ್ಲಿ ಫಸ್ಟು. ಇವಾಗ ಏನು ಮಾಡೋಕ್ಕಾಗಲ್ಲ. ಹಿಂಗೆಲ್ಲ ಆಗ್ಬಿಟ್ಟೈತೆ. ಅದನ್ನೇ ಯೋಚನೆ ಮಾಡ್ಕೊಂಡು ಕೂಕೊಂಡ್ರೆ ನಾನು ಇಲ್ಲಾಂದ್ರೆ ಊರಿಗೆ ಹೋಗ್ತೀನಮ್ಮ. ನೀನು ಹಿಂಗೆ ಮಾಡಂಗಿದ್ರೆ ನೀನು ಉಮ್ದಂಗೆ ಸುಮ್ಮನೆ ಮನಿಕೊಂಡ್ರೆ ನಾನಂತೂ ಇರಲ್ಲ. ನಾನು ಸುಮ್ಮನೆ ಊರಿಗೆ ಹೋಗ್ತೀನಿ ಅಷ್ಟೇ. ಎದ್ದ ಇಲ್ಲಿ. ಯಾಕೆ ಭವ್ಯ? ನೋಡಕ್ಕ, ಇವಾಗ ಅಕ್ಕಯ್ಯ ಉಪ್ಪಿಟ್ಟು ಮಾಡಿದ್ದೀನಿ. ಎದ್ದಾಳೆ ತಿನ್ನು ಅಂತಂದರೆ ತಿಂಬಲ್ಲ ಅಂತೈತೆ. ಅರ್ಧ ಕೆ ಜಿ ಎಣ್ಣೆ, ಅರ್ಧ ಕೆ ಜಿ ರವೆ, ಎಲ್ಲ ತರಕಾರಿನ 1/4 kg ಎಲ್ಲ ತಗೊಂಬಂದು ಉಪ್ಪಿಟ್ಟು ಮಾಡಿದೆ. ಅದು ತಿಂತೈತೆ ಅಂತ ಹೇಳಿ ತಿಂಬಲ್ಲ ಅಂತಾಳು ನೋಡು. ಎದ್ದಾಳು ಭೂಮಿ, ಎದ್ದು ತಿನ್ನಮ್ಮ. ನಿನ್ನ ತಂಗಿ ನೋಡಿರೋದಕ್ಕೆ ಹೆಂಗೆ ಉಪ್ಪಿಟ್ಟು ಮಾಡ್ಕೊಂಬಂದು ನಮ್ಮ ಅಕ್ಕಯ್ಯ ತಿನ್ನಲಿ ಅಂತ ಹೇಳಿ ಉಪ್ಪಿಟ್ಟು ಮಾಡ್ಕೊಂಬಂದಿದ್ದೀನಿ ತಿನ್ನು ಅಂತ ಹೇಳ್ತಾ ಇದ್ದಾಳೆ. ಎದ್ದ. ಯಾಕೆ ಬೇಜಾರಾಗ್ತೀಯ? ಏನು ಮಾಡೋಣ ಸುಸ್ಸಕ್ಕ, ಒಂಥರ ಬೇಜಾರು ನೋಡಪ್ಪ. ನಮ್ಗೆ ಯಾವ ರೀತಿ ಮಾಡಿದ್ರು ಅಂತ ಹೇಳಿ. ಬಿಡು, ಎಲ್ಲೋಗ್ತಾರೆ? ನಾವೇನು ಪಾತ್ರೆ ಸಾಮಾನು ಕೊಡಲ್ಲ, ಏನು ಕೊಡಲ್ಲ. ನೀವು ಹಿಂಗಿಂದ ಈಗಲೇ ಹಿಂಗೆ ಹೋಗಿ ಬೇರೆ ಮಾಡ್ಕೊಂಡು ಉಣ್ಬೇಕು ಅಂತ ಹೇಳ್ತಲ್ಲ ನಮ್ಮ ಅತ್ತೆ. ತುಂಬ ಬೇಜಾರಾಯಿತು. ಹಂಗಂದ್ರೆ ಎಷ್ಟೇನೇ ನಾವು ಬೇಜಾರು ಮಾಡ್ಕೋಬಾರ್ದು ಅಂದಂಗೆಲ್ಲನ ಬೇಜಾರಾಗುತ್ತೆ ಸುಸಕ್ಕ. ಹಿಂಗೆ ಇದ್ದಕ್ಕಿದ್ದಂಗೆ ಹಿಂಗೆ ಸಡನ್ನಾಗಿ ಅವಳ ಬುದ್ಧಿ, ಅವಳು ತಪ್ಪು ಮಾಡಿರೋದೇನು ಗೊತ್ತಾಗ್ಲಿಲ್ವಲ್ಲ ನಮ್ಮ ಅತ್ತೆಗೆ. ನಾನು ತಪ್ಪು ಮಾಡಿರೋದೇನೇ ಹೇಳ್ಬಿಟ್ಟು ನಮಗೆ ಹಿಂಗೆ ಮಾತಾಡ್ತಲ್ಲ, ಒಂಥರ ಬೇಜಾರಾಗುತ್ತೆ. ನನಗೆ ಹಿಂಗೆಲ್ಲ ಆಗ್ಬಿಟ್ರೆ ನನ್ನ ಮನಸ್ಸು ಭಾಳ ಸೂಕ್ಷ್ಮ. ನನಗೆ ತಡ್ಕೊಳ್ಳೋದಕ್ಕಾಗೋದಿಲ್ಲ. ಅದೇ ಬರ್ತಾ ಇರುತ್ತೆ ತಲೆಯಾಗೆ. ಎಷ್ಟೇ ಬೇಜಾರು ಮಾಡ್ಕೋಬಾರ್ದು ಅಂದಂಗೆಲ್ಲ ಅದೇ ಬಂದುಬಿಡುತ್ತೆ. ಏನು ಮಾಡೋದು? ಅದಕ್ಕರ್ಧ ಬೇಜಾರಾಗೈತೆ ನನಗೆ. ಅಕ್ಕ ನೀನು ತಿನ್ನು ಫಸ್ಟು. ತಿಂದರೆ ನಾನು ತಗ ತಿನ್ನು. ನೋಡಮ್ಮ ಹೆಂಗನ ಎಲ್ಲ ಹೊಂದಿಸಿ ಮಾಡವಳೆ. ಅಂಗಡಿಗೆ ಹೋಗಿ ಅವ್ರ ಮಾಮ ದುಡ್ಡು ಕೊಟ್ಟೈತೆ. ಎಲ್ಲ ನಾವು ಉಪ್ಪಿನ ಪಟ್ನ, ಅರ್ಧ kg ಎಣ್ಣೆ, ರವೆ ಎಲ್ಲ ತಗೊಂಬಂದ್ಲು. ಬೇಡ ಮತ್ತ ನಮ್ಮ ಮನೆಯಾಗೇನೆ ಉಣ್ಣಿರೆ ಅಂತ ಅಂದರೆ ಬಿಡು, ನಾನೆಲ್ಲ ಮಾಡ್ತೀನಿ. ಉಪ್ಪಿಟ್ಟು ಮಾಡೋದೆಲ್ಲ ಬರುತ್ತೆ ನನಗೆ. ಸಾರೆಲ್ಲ ಮಾಡ್ತೀನಿ ಬಿಡಕ್ಕ, ಮಾಡ್ತೀನಿ ಅಂತ ಮಾಡ್ತು. ಪಾಪ ನಿನ್ನ ಮನೆ ಕೇಳಿದ್ಯಾ ಪಾಪ ಬೇಜಾರಾಗಿ ಮನಿಕೆ ಬಾಡ್ದು ಕಣಮ್ಮ. ಎದ್ದೇಳಬೇಕು. ಎದ್ದು ಮಾಡ್ಕೊಂಡು ಉಣ್ಬೇಕು. ತಗೋ ಅಕ್ಕ ತಿನ್ನು. ತಗೊಳಕ್ಕ. ಸ್ವಲ್ಪನೇ ತಿನ್ನು. ನೀನು ತಿನ್ನಲಿಲ್ಲ ಅಂದ್ರೆ ನನಗೆ ಬೇಜಾರಾಗುತ್ತೆ. ಬೇಡ ಅಕ್ಕ, ಯಾಕೆ ಅಳ್ತೀಯ? ತಿನ್ನು. ತಿನ್ನು ಬಿಡಮ್ಮ. ನೀನು ತಿನ್ನು. ಚೆನ್ನಾಗಿ ಮಾಡಿದ್ಯಾ ಉಪ್ಪಿಟ್ಟು. ಇವತ್ತು ನೀನಿರೋಕ್ಕೆ ನನಗೇನೋ ಒಂಥರ ಧೈರ್ಯ. ತಿನ್ನಕ್ಕ, ಹೊಟ್ಟೆ ತುಂಬ ತಿನ್ನು. ಅದನ್ನೇ ಯೋಚನೆ ಮಾಡಬೇಡ ನೀನು. ನಮಗೂ ಒಳ್ಳೇದು ಹಾಗೆ ಆಗುತ್ತೆ. ಸುಮ್ಕಿರು. ಹಿಂಗಿದ್ದವರು ಹಿಂಗೆ ಇರಲ್ಲ. ನಮಗೂ ಏನಾದರೂ ಒಂದು ಒಳ್ಳೇದು ಹಾಗೆ ಆಗುತ್ತೆ. ನೀನು ಸುಮ್ಮನೆ ಕೆಲ್ಸಕ್ಕೆ ಹೋಗಿ ಅಷ್ಟೇ. ನಾನು ಇಲ್ಲೆಲ್ಲ ಮಾಡಿಕ್ತೀನಿ. ಮಾಮ ಎಲ್ಲ ಪಾತ್ರೆಗಳೆಲ್ಲ ತರ್ತೀನಿ ಅಂತ ಹೇಳಿ ಹೋಗೈತಿ. ಎಲ್ಲ ತರುತ್ತಂತೆ. ಮಾವೇನು ಚೆನ್ನಾಗಿ ನೋಡ್ಕೊಂಬತ್ತೆ. ಮಾಮ ಒಳ್ಳೇದು ಅಷ್ಟೇ ಸಾಕು ನಮಗೆ. ನಿಮ್ಮ ಮಾಮನಿಂದಲೇ ನಾನು ಇಷ್ಟು ಧೈರ್ಯವಾಗಿರೋದು. ನಿಮ್ಮ ಮಾಮ ಒಳ್ಳೆಯರಾಗಲಿಲ್ಲ ಅಂತಂದಿದ್ರೆ ನಾನು ಹಿಂಗಿರೋದಕ್ಕೆ ಆಗ್ತಾ ಇರಲಿಲ್ಲ. ನಮ್ಗೆ ಇನ್ನೂ ಕಷ್ಟ ಏನು ತಪ್ಪಿದ್ದಲ್ಲ ಅನ್ಕೋಬೇಕಾಗಿತ್ತು. ಅವ್ರು ಒಳ್ಳೆಯರಾಗಿರೋದ್ರಿಂದ ನನಗೆ ಇವಾಗ ಅವ್ರದ್ದೇನು ಲೆಕ್ಕ ಇಲ್ಲ ಅನ್ನಂಗೆ ಆಗೈತಿ. ಯಶಣ್ಣಯ್ಯ ಒಳ್ಳೇದು ಭೂಮಿ. ಸುಮ್ಮನೆ ನೀನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಹಿಂಗೇನೇನೆ ಆ ಸುಗುಣನೂ ಪ್ರೀತಿನ ಹಂಗೆ ಮಾಡಿದ್ದು. ಇಲ್ಲೋಡು ಏನೇನು ಕೊಟ್ಟಿರಲಿಲ್ಲ. ಅವಳು ಪಾಡಿಗೆ ಅವಳು ಮದುವೆ ಆಗಿ ಇನ್ನೊಂದು ದಿವಸದಾಗೇ ಬೇರೆ ಹೋಗು ಅಂತ ಹೇಳಿ ಕಳಿಸಿದ್ಲು ಸುಗುಣ. ಇವಾಗ ಘನವಾಗಿ ಅವರೆಲ್ಲ ಮಾಡ್ಕೊಂಡವ್ರು. ಕೊನೆಗೆ ಅವ್ರ ತಕ್ಕೆ ಬರಬೇಕಾಯ್ತು ಸುಗುಣ. ಹಿಂಗಾಗುತ್ತೆ. ಸುಮ್ಮನಿರು. ಹಿಂಗಿದ್ದರು ಹಿಂಗೆ ಇರಲ್ಲ. ಅಯ್ಯೋ ನೀನು ಅವಳೇನಂದಿದ್ಲು, ನನ್ನಂಗೆಲ್ಲ ಪಾತ್ರೆ ಸಾಮಾನೆಲ್ಲ ಎಲ್ಲ ನನ್ನಂಗೆ ಮಾಡ್ಕೊಂಡು ಗೊತ್ತಾಗುತ್ತೆ. ನೀನು ಎಲ್ಲ ತಗೊಂಡು ಮಾಡ್ಕೊಂಡು ಕಾಪ್ರ ಮಾಡು ಗೊತ್ತಾಗುತ್ತೆ ಅಂತ ಹೇಳಿ ಆ ಸುಗುಣ ಆ ಪ್ರೀತಿಗೆ ಹಂಗೆ ಬೈದಿದ್ಲು. ಇವತ್ತು
ನೋಡು ಇವತ್ತು ಅವ್ರ ಹತ್ರನೇ ಹೋಗ್ಬೇಕಾಯ್ತು ಪ್ರೀತಿ ಬ್ಯಾರೆ ಬಂದು 2 ತಿಂಗಳಿಗೆ ಮನೆಗೆ ಪ್ರತಿಯೊಂದು ವಸ್ತುನು ಮಾಡ್ಕೊಂಡ್ಲು, ಪ್ರತಿಯೊಂದೂ ತಕೊಂಬಂದ್ಲು. ಫ್ರಿಡ್ಜು, ಟಿ ವಿ ಪ್ರತಿಯೊಂದು ತಕೊಂಬಂದ್ಲು. ಮನೆಗೆ ಪಾತ್ರೆ ಸಾಮಾನು ಆಗಿರ್ಬೋದು, ಬಾಕ್ಸ್ಗಳು, ಪಾತ್ರೆಗಳು ಎಲ್ಲ ತಕೊಂಬಂದ್ಲು. ಅದೆಲ್ಲ ಏನು ದೊಡ್ಡದಲ್ಲ. ನೀನು ಸುಮ್ಮನೆ ಇಲ್ಲಿರ್ರಿ, ಇದೇ ಬಾಡಿಗೆ ಕೊಡಬೇಡ್ರಿ, ಯಾತು ಕೊಡಬೇಡ್ರಿ, ಇರ್ರಿ. ಏನು ಸುಮ್ಮನೆ ಅಚ್ಚುಕಟ್ಟು ಮಾಡ್ಕೊಂಡು ಇವಾಗ ಇನ್ನೇನು ನಮ್ಮ ಸುಸ್ಸು ಅಲ್ಲೇ ಇದ್ದಾಳೆ. ಅದೇ ಅದಕ್ಕೆ ನಾನು ಅದೇ ಹೇಳ್ತಾ ಇದ್ದೀನಿ, ಇರ್ರಿ ಅಂದರೆ ಯಾಕೆ ಅವಳಿಗೆ ಇಲ್ಲಿರೋಕ್ಕೆ ಮನಸ್ಸಿಲ್ವಂತೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಇಲ್ಲೇ ಇರು ಯಶಣ್ಣ ಅಂತ ಹೇಳಿದೆ. ಅದಕ್ಕೆ ನೋಡೋಣಮ್ಮ, ಯಾವ ಸಿಗಲಿಲ್ಲ ಅಂದರೆ ಇರ್ತೀನಿ, ಯಾವನ ಸಿಕ್ಕರೆ ಹೋಗ್ತೀನಿ. ಪಾಪ ನಿಮಗೆ ಯಾಕೆ, ನಿಮ್ಮ ಅತ್ತೆಯರು ಅವರೆಲ್ಲ ಇದ್ದರೆ ಬೇಕಾಗುತ್ತೆ. ನಿಮ್ಮ ಮನೆಗೆಲ್ಲ ಸೇನೆ ಜನ ಗೊತ್ತಿರ್ತಾರೆ. ಇವಾಗ ನಿಮ್ಮ ಅಣ್ಣವ್ರು ನೋಡಿರಿ ಇಬ್ಬರಾಳು ಅಲ್ಲೆಲ್ಲ ಇರೋಕ್ಕಾಗಲ್ಲ, ಯಾರನ್ನ ಬಂದಾಗಲು ಹತ್ಕೊಂಡು ಅಲ್ಲಿ ಬೇರೆ ಸಣ್ಣದಾಗೈತೆ. ಅದಕ್ಕೇ ನೋಡೋಣಮ್ಮ, ಏನಾನ ಅಡ್ಜಸ್ಟ್ ಆಗಲಿಲ್ಲ ಅಂದರೆ ಇರ್ತೀವಿ ಅಂತ ಹೇಳೈತೆ. ನೋಡೋಣ. ಬಿಡು ಒಳ್ಳೆಬೇಡ, ಸುಮ್ಮನೆ ಉಣ್ಬೇಕಾರೆ ಕಣ್ಣೀರು ಹಾಕಬಾರ್ದು. ನಮ್ಮ ಅಕ್ಕನ ಮನಸ್ಸು ತುಂಬ ಸೂಕ್ಷ್ಮ. ಅವಳೊಂದು ಸ್ವಲ್ಪ ತಡ್ಕಮಲ್ಲ ಕಣಕ್ಕ. ಹೊತ್ತು ಬಿಡ್ತಾಳೆ. ಯಾಕಂತಂದರೆ ಅವಳು ಏನೋ ಒಂದು ಸ್ವಲ್ಪ ಅಂದರೆ ಸಾಕು, ಅವಳಿಗೆ ತುಂಬ ಬೇಜಾರಾಗುತ್ತೆ. ಆಗುತ್ತಮ್ಮ, ಏನು ಮಾಡೋಣ. ಆಯಮ್ಗೆ ಗೊತ್ತಾಗಬೇಕು ಅಂದಲ್ಲ ಒಂದಿನ. ಅವಳು ಇಲ್ಲದ್ದೆಲ್ಲ ಹೇಳ್ಕೊಟ್ಟವಳು ಅವಳು. ಬಿಡು ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಇರ್ರಿ. ನಿಮ್ಮ ಪಾಡಿಗೆ ನೀವಿದ್ರಿ ಯಾವುದು ಇರೋದಿಲ್ಲ ಅಷ್ಟೇನು. ದಿನ ಜಗಳ ಮಾಡ್ಕೊಂಡು ಊಟ ಮನಸ್ಸು ನೋವು ಮಾಡ್ಕೊಂಬತ್ಕಿನ ಬ್ಯಾರೆ ಇರೋದೇ ಒಳ್ಳೇದು. ಅಕ್ಕ ಅಳ್ಬೇಡ ಕಣೆ, ನಿನ್ನ ಹತ್ರ ನಾನು ಅಳ್ತೀನಿ. ಅಳ್ಬೇಡ ಅಂತ ಅವಾಗಲೇ ಹೇಳ ಇನ್ನಿ. ಏಯ್ ಭೂಮಿ, ಅಳ್ಬೇಡ ಕಣಮ್ಮ, ಅಳ್ಬೇಡ, ಸುಮ್ಮನಿರು ನೀನು. ಹತ್ರ ಯಾರನ ಉಣ್ಬೇಕಾರೆ ಏನಂತಾರಮ್ಮ, ನಿನ್ನ ತಂಗಿ ಅಂತಾಳು ಅವಳು ಆವಾಗಲೇ ಗೊಳೋ ಅಂತ ಹೇಳ್ತಾ ಕೂಕೊಂಡಿದ್ಲು. ನಾವೆಲ್ಲ ಹೇಳಿದ್ಕೆ ಹಂಗೆ ಸಮಾಧಾನ ಮಾಡ್ಕೊಂಡ್ಲತ್ತ. ನೀನು ಭೂಮಿ ಅವಳು ನಾವೆಲ್ಲ ಹೇಳಿದ್ರೆ ಕೇಳಲ್ಲ. ಅದಕ್ಕೇ ಈ ವಿಷಯನ ಸುಮ್ಮನೆ ನಮ್ಮ ಲೋಸ್ಮತಿಗೆ ಹೇಳಿದರೆ ಒಳ್ಳೇದು. ಅದಕ್ಕೆ ನೀವು ಹೋಗಿ ಲೋಸ್ಮತಿಗೆ ಹೇಳ್ಬತ್ತೀನಿ ತಾಡಿ. ಅತ್ತೆ ಪಾಪ ಹಿಂಗೆ ಆಗ್ಬಿಟ್ಟೈತೆ ಕಾಣತ್ತೆ, ಬಾ ನೀನೇನೆ ಅವಳಿಗೆ ಇಲ್ಲಿ ಇರೋಕ್ಕೆ ಇಷ್ಟ ಇಲ್ಲ ಭೂಮಿ. ಎಲ್ಲನ ಬೇರೆ ಮನೆ ಮಾಡ್ಕೋಬೇಕು, ತಿರ್ಗಿ ಆಮೇಲೆ ಇವರಿಗೆ ತೊಂದರೆ ಮಾಡೋದು ಯಾಕೆ ಅಂತ ಹೇಳಿ. ಅದಕ್ಕೇ ನಾವು ಸುಮ್ಮನೆ ಹೋಗಿ ನಾನು ಲೋಸ್ಮತಿಗೆ ಹೇಳ್ಬತ್ತೀನಿ ತಾಡಿ. ಹೇಳ್ಬರೋಗಿ ಹೋಗು ಅಷ್ಟೇ. ಅವಳು ಅಳ್ತಾ ಇದ್ದಾಳೆ. ಅವಳಿಗೆ ಯಾಕೋ ಒಂಥರ ಸಡನ್ನಾಗಿ ಹಿಂಗೆ ಆಗ್ಬಿಡ್ತಲ್ಲ, ಅದಕ್ಕೆ ಮನಸ್ಸಿಗೆ ಬೇಜಾರು. ಯಾರಿಗೇ ಆಗಲಿ ಎಷ್ಟೇ ತಲೆ ಕೆಡಿಸಬಾರ್ದು ಅಂದಂಗೆಲ್ಲ ಬೇಜಾರು ಆಗೇ ಆಗುತ್ತೆ. ಹೋಗಿ ಹೇಳ್ಬರೋ ತಡಿ, ಹೇಳ್ಬತ್ತೀನಿ. ತಿನ್ನಕ್ಕ ಮಾಡಿ ತುಂಬ ತಿನ್ನು. ಮುಂದಾಗ ಹಂಗೆ ಮನಿಕೊಂಡ್ರೆ ಕಣ್ಣೆಲ್ಲ ಊದ್ಕೊಂಡವ್ ನಿಮಗೆ. ಸರಿ ಆಯ್ತು ಬಿಡು, ತಿಂತೀನಿ ಬಿಡು ನಾನೆಲ್ಲ. ನೀನು ತಿನ್ನು ನಾನು ತಿನ್ನಿಸ್ತೀನಿ, ತಿನ್ನಮ್ಮ. ಇದಕ್ಕೆ ನೋಡು ಅಕ್ಕ ತಂಗಿಯರು ಇರಬೇಕು ಅಂಬೋದು. ಕಷ್ಟ ಸುಖಕ್ಕೆ ಇವತ್ತು ನಿನ್ನ ತಂಗಿ ನೋಡಮ್ಮ ಎಂತ ತಿನ್ನಕ್ಕೆ ಆವಾಗಲೇ ಎಲ್ಲ ರೇಷನ್ನ ತಕೊಂಬಂತು. ಅವ್ರ ಮಾಮಂತ ದುಡ್ಡು ಇಸ್ಕೊಂಡೋಗಿ ಎಲ್ಲ ಅರ್ಧ ಕೆ ಜಿ ಎಲ್ಲ ಕಟ್ಟಿಸ್ಕೊಂಬಂತು. ನನಗೆ ಬೋಲ್ ಸಂತೋಷ ಆತಮ್ಮ ಭೂಮಿ ನಿನ್ನ ತಂಗಿನ ನೋಡಿ. ಹೂನಕ್ಕ, ನಾವು ಕಷ್ಟಕ್ಕೆ ಬೆಳ್ಕೊಂಡಾರು. ಅರ್ಧ ಕೆ ಜಿ ಕಾಲು ಕೆ ಜಿ ತಗೊಂಬಂದು ಉಂಡಾರು. ಹೆಂಗೋ ಅನುಸರಿಸ್ಕೊಂಡು ಮಾಡ್ತಾಳೆ ನನ್ನ ತಂಗಿ. ಅವ್ರ ಮಾಮ ದುಡ್ಡು ಕೊಟ್ಟೋಗಿತ್ತೇಳು, ಅದಕ್ಕೆ ತಗೊಂಬಂದವಳು ಹೋಗಿ. ಕಷ್ಟಕ್ಕೆ ಬೆಳ್ಕೊಂಡಿರೋದಕ್ಕೆ ಅಮ್ಮ. ಗೌರವಾಗಿ ನಿಮ್ಮ ಅತ್ತೆ ಹಸಿಗೆ ಹೋಗ್ರಿ ಅಂದಿದ್ಕೊಂಡು ಬಂದು ಇವತ್ತು ನೀವು ಗೌರವಾಗಿರೋದು. ಇನ್ನೊಬ್ರು ಯಾರನ ಆಗಿದ್ರೆ ಬಂದು ಅಯ್ಯೋ ನನಗೆ ಯಾಕೆ ಕೊಡಲ್ಲ ಹಿಂಗೆ ಅಂತ ಹೇಳಿ ಬಾಯಿ ಮಾಡಿ ಓಟನು ಗಲಾಟೆ ಮಾಡಾರು. ನೀವು ಇವತ್ತು ನೋಡು ಯಾತು ಕೊಡಲಿಲ್ಲ ಅಂದ್ರೂ ಎಷ್ಟು ಚೆನ್ನಾಗಿ ಗೌರವಾಗ ಇದ್ದೀರಾ, ಗಲಾಟೆ ಎಂಬುದು ಮಾಡಲಿಲ್ಲ. ಬಿಡಕ್ಕ, ಅವ್ರು ಹಂಗೆ ಹೇಳಿದ ಮೇಲೆ ಇನ್ಯಾನಕ್ಕೆ ಗಲಾಟೆ ಮಾಡಲಿ, ಇನ್ಯಾವ ಕೈಕೊಂಡು ಗಲಾಟೆ ಮಾಡಲಿ. ಸುಮ್ಮನೆ ಏನಕ್ಕೆ ಗಲಾಟೆ ಮಾಡಿರಿ, ಇನ್ನೇನು ಬರಂಗೈತೆ. ಅದಕ್ಕೇನೆ ಪ್ರೀತಿನೂ ಹಂಗೆ. ಮತ್ತೆ ಅವಾಗ ನೋಡು ಮನೆಯಿಂದ ಆಸೆಗೆ ಬಂದಮೇಲೆ ಅತ್ತೆ ಆತನೂ ತಂದಿರಲಿಲ್ಲ. ಇವಾಗೆಲ್ಲ ಮಾಡ್ಕೊಂಡಾಳು. ಮನೆಗೆ ವಾಸ್ತುಗಳು ತರೋದೇನು ದೊಡ್ಡದಲ್ಲ, ಸುಮ್ಕಿರು. ಅವಳು ಇವಾಗ ನಾನು ಎಲ್ಲ ಒಡವೆ ಮಾಡಿಸ್ಕೊಂಡೈದ್ನಿ, ನಾನೆಲ್ಲ ಮಾಡ್ಕೊಂಡೈದ್ನಿ ಅಂತ ಹೇಳಿ ಮೆರೀಬೋದು. ಅವಳಿಗೇನಿದೆ ಶಾಶ್ವತ ಅಲ್ಲ. ಯಾರಿಗೇ ಆಗಲಿ ಕಷ್ಟ ಬಂದೇ ಸುಖ ಬರ್ಬೇಕಂತೆ. ಸುಖ ಬಂದು ಆಮೇಲೆ ಕಷ್ಟ ಅನುಭವಿಸೋದ್ಕಿನ ಯಾರಿಗೇ ಆಗಲಿ ಕಷ್ಟ ಅನುಭವಿಸಿದ ಮೇಲೇ ಅನುಭವ ಇರುತ್ತಲ್ಲ, ಕಷ್ಟ ಬಂದಾದ್ಮೇಲೆ ಸುಖ ಬರ್ಬೇಕಂತೆ. ಏನಪ್ಪ ತಿನ್ನು. ನಿಮ್ಮ ಅಮ್ಮಗೆ ಫೋನ್ ಮಾಡಮ್ಮ, ಎಲ್ಲೈತಿ ತಿನ್ಲಿ. ಪಾಪ ಯಪ್ಪನ ಬೇಜಾರಾಗೈತಿ. ಇದಕ್ಕೇನೆ ಅಕ್ಕ ತಂಗಿಯವರು ಇರಬೇಕು ಅಂಬೋದು. ಪಾಪ ಭವ್ಯ ಉಪ್ಪಿಟ್ಟು ಮಾಡಿಬಿಟ್ಟು ಹೋಗಿ ಅರ್ಧ ಕೆ ಜಿ ಎಲ್ಲ ತಗೊಂಬಂದು, ಎಣ್ಣೆ ಅರ್ಧ ಕೆ ಜಿ, ರವೆ ಅರ್ಧ ಕೆ ಜಿ, ಸ್ವಲ್ಪ ಒಂದು ಅರ್ಧ ಕೆ ಜಿ ತರಕಾರಿ ಎಲ್ಲನ ಯಾತತ್ತ ಎಲ್ಲ ಅರ್ಧ ಕೆ ಜಿ ತಗೊಂಬಂತು. ಮನೆಗೆ ಬೇಕಾಗಿರೋದು ಉಪ್ಪಿನ ಪಟ್ನ ಆಗಿರ್ಬೋದು, ಸಕ್ಕರೆ, 10 ರೂಪಾಯಿ ಟೀ ಪುಡಿ ಎಲ್ಲ ತಗೊಂಬಂತು. ಪಾಪ ಅವ್ರ ಮಾಮಂದು 500 ರೂಪಾಯಿ ದುಡ್ಡು ಕೊಟ್ಟೋಗಿತ್ತು. ಅದ್ರಾಗೆ ಎಷ್ಟು ಹಿಡ್ತವಾಗೆ ನೋಡಿ, ಬಡವರಾದರೆ ಎಷ್ಟು ಹಿಡ್ತವಾಗೆ ಇರೋದ್ರಾಗೇನೆ ಅನುಸರಿಸ್ಕೊಂಡು ಮಾಡ್ತಾರೆ. ಆ ಹುಡುಗಿ ಎಲ್ಲ ತಗೊಂಬಂದು ಅವ್ರ ಅಕ್ಕಗೆ ಉಪ್ಪಿಟ್ಟು ಮಾಡಿ ತಿನ್ನಿಸ್ತಾ ಇದ್ದಾಳೆ ಅಂದರೆ ಇದಕ್ಕೆ ಮತ್ತೆ ಅಕ್ಕ ತಂಗಿಯವ್ರು ಇರಬೇಕು ಅಂಬೋದು. ನಿಜವಾಗ್ಲೂ ತುಂಬಾ ಒಂಥರ ಖುಷಿ ಆಗ್ತೈತೆ. ಆ ಹುಡುಗಿನ ನೋಡಿದ್ರೆ ಒಂಥರ ಬೇಜಾರನೂ ಆಗ್ತೈತೆ. ಎಷ್ಟು ಬುದ್ಧಿ ಈ ವಯಸ್ಸಿಗೆ ಹಿಂಗಿರ್ಬೇಕು ಹೆಣ್ಮಕ್ಳಿಗೆ ಬುದ್ಧಿ ಇದ್ದಿದ್ರಲ್ಲೇ ನಾವು ಅನುಸರಿಸ್ತೀವಿ ಅನ್ನೋದು ಇದ್ದರೆ ಒಳ್ಳೇದು. ಇಲ್ಲ ಅಷ್ಟೊಂದೇನು ಮಾಡಲಿ ಇಷ್ಟೊಂದೇನು ಮಾಡಲಿ ಅಷ್ಟೇನೆ ಇಷ್ಟೇನೆ ಅಂತ ಅಂದರೆ ಆಗಲ್ಲ. ಎಷ್ಟು ಅದ್ರಾಗೇನೆ ಹುಡುಗಿ ಅನ್ಸರ್ಸ್ ಮಾಡ್ತಲ್ಲ, ತುಂಬ ಖುಷಿ ಆಗ್ತೈತೆ ಹುಡುಗಿನ ನೋಡಿದ್ರೆ. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.